ನಮಸ್ಕಾರ, ವನುಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ಊರಿಗೆ ಹೋಗಿದ್ದಾಳೆ. ಅಲ್ಲಿ ಅಪ್ಪ ಅಮ್ಮ ನೋಡಿದ್ರೆ ಕಾರೆಲ್ಲ ಮಾರಾಕಿದ್ದಾರೆ, ಮನೆನ ಆಡ್ಬಿಟ್ಟಿದ್ದಾರೆ. ಲಲಿತಾಗೋಸ್ಕರ ಲಲಿತಾಗೆ ತಾಳಿ ಸರ ಮಾಡಿಕೊಡೋಕ್ಕೆ ಮನೆ ಆಡ್ಬಿಟ್ಟಿದ್ದಾರೆ. ಮತ್ತು ಅಳಿಯಂಗೆ ಬ್ರೇಸ್ಲೈಟ್ ಮಾಡಿಕೊಡೋಕ್ಕೆ ಕಾರನ್ನ ಆಡ್ಬಿಟ್ಟಿದ್ದಾರೆ. ಏನೂ ಇಟ್ಕೊಂಡಿಲ್ವಲ್ಲ, 2 ಮಕ್ಕಳು ಬೇರೆ ಇದ್ದಾವೆ. ಮುತ್ತೈದೆ ಒಬ್ಬಳು ಅಂತ ತಂಗಿ ಇದ್ದಾಳೆ, ಇನ್ನೊಬ್ಬ ತಮ್ಮ ಇದ್ದಾನೆ. ಏನು ಮಾಡೋದು ಅಪ್ಪ, ಯಾಕಪ್ಪ ಹಿಂಗೆಲ್ಲ ಮಾಡಿದೆ ನೀನು? ನನಗೇನು ಬೇಕಾಗಿತ್ತು, ನೀನು ಯಾಕೆ ಇದೆಲ್ಲ ಮಾಡಿದೆ ಅಂತ ಹೇಳಿ ಇದು ಮಾಡ್ತಿರ್ತಾಳೆ. ಅಪ್ಪನಿಗೆ ಹೇಳ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಹೊರಗಡೆ ಆರನ್ ಆಗುತ್ತೆ. ಅಪ್ಪ ಹೇಳ್ತಾನೆ, ಏನು ನನ್ನ ಕಾರಿನ ಥರನೇ ಆರನ್ ಆಗ್ತಿದೆಯಲ್ಲ ಕಾರು ಅಂತೇಳ್ಬಿಟ್ಟು. ನೋಡಪ್ಪ ಯಾರು ಅಂತ ಹೇಳ್ತಾಳೆ. ಹೊರಗಡೆ ಬರ್ತಾನೆ, ಬಂದು ನೋಡ್ತಾನೆ, ಅವಂದೇ ಕಾರಾಗಿರುತ್ತೆ. ಆಮೇಲೆ ಅಯ್ಯೋ ನಂದೇ ಕಾರು ಇದು ಅಂತ ಎಲ್ಲ ಹೊರಗಡೆ ಬರ್ತಾರೆ. ಕಾರು ಅಡವಿಟ್ಟ ಮೇಲೆ ಕಾರ್ನ ಹಿಂಗೆ ಮನೆ ಹತ್ರ ತರ್ತಾರೆ ಅಂತೇಳ್ಬಿಟ್ಟು. ಆಮೇಲೆ ಅಲ್ಲಿ ಜೈ ಕಾರ್ನು ಬಂದಿರ್ತಾನೆ. ಆಮೇಲೆ ಕಾರ್ ಬಿಡಿಸ್ಕೊಬಂದು ಮಾವಂಗೆ ಕೀ ಕೊಡ್ತಾನೆ. ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಜೀವನಕ್ಕೆ ಏನು ಆಧಾರವಾಗಿದೆ ಅದನ್ನು ಇಟ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ ಯಾರಾದರೂ? ಕೊಡಿ ಅಂತ ಯಾರು ಕೇಳಿರ್ತಾರೆ, ಏನಕ್ಕೆ ಇವೆಲ್ಲ ಮಾಡ್ತೀರಾ ನೀವು ಅಂತ ಅಂತಾನೆ. ಆವಾಗ ಅಳಿಯಂದಿರೆ ಆಸೆ, ನನಗೆ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ಇದು ಮಾಡಿದೆ ಅಂತ ಹೇಳ್ತಾನೆ ಲಲಿತಾ ಅಪ್ಪ. ಆವಾಗ ಸರಿ ಆಯಿತು ತಗೊಳ್ಳಿ ಅಂತ ಕೊಡ್ತಾನೆ. ನಾನು ಹೇಳಲಿಲ್ವ ಅಪ್ಪ, ಜೈ ಕೈ ಹಾಕಿದ್ರೆ ದೊರೆ ಏನಾದರೂ ಒಂದು ಮಾಡೇ ಮಾಡ್ತಾರೆ ಅಂತೇಳ್ಬಿಟ್ಟು ಇಸ್ಕೊಳಪ್ಪ ಅಂತ ಹೇಳ್ತಾಳೆ. ಇಸ್ಕೊತಾನೆ. ಆಮೇಲೆ ನಾನು ಅದನ್ನು ತೀರಿಸ್ಬೇಕು, ನಾನು ಸುಮ್ಮನೆ ಇಸ್ಕೊಳ್ಳಲ್ಲ ಅಂತಾನೆ. ಆಯಿತು ತೀರಿಸಿರಂತೆ ತೊಗೊಳ್ಳಿ ಅಂತೇಳಿ ತೊಗೊಳ್ಳಿ ಅಂತ ಕೊಡ್ತಾನೆ. ಆಮೇಲೆ ಕಾರ್ ಕೀ ಕೊಟ್ಟಾದಮೇಲೆ ಬ್ರೇಸ್ಲೈಟ್ ಕೈಯಲ್ಲಿರುತ್ತೆ. ಮಾವ ಮಾಡಿಸ್ಕೊಬಂದು ಕೊಟ್ಟಿರ್ತಾನೆ. ಕಾರನ್ನು ಆಡ್ಬಿಟ್ಬಿಟ್ಟು ಬ್ರೇಸ್ಲೈಟ್ ಮಾಡಿಸ್ಕೊಬಂದು ಕೊಟ್ಟಿರ್ತಾನೆ. ಬ್ರೇಸ್ಲೈಟನ್ನು ಬಿಚ್ಚುತ್ತಾನೆ. ನಿಮ್ಮ ಆಸೆಯಂತೆ ನನಗೆ ಬ್ರೇಸ್ಲೈಟು ಇದೆ, ಕಾರು ಬಂತು ಅಂತೇಳ್ಬಿಟ್ಟು. ಆವಾಗ ಬ್ರೇಸ್ಲೈಟನ್ನು ಬಿಚ್ಚಿಬಿಟ್ಟು, ನೋಡಿ ನನಗೆ ಬ್ರೇಸ್ಲೈಟು ಹಾಕ್ಕೊಂಡೆ ಆಯಿತು, ನನಗೆ ಹಾಕ್ಕೊಳ್ಳೋದಕ್ಕೆ ಬ್ರೇಸ್ಲೈಟೆಲ್ಲ ಇಷ್ಟ ಇಲ್ಲ. ಇದನ್ನು ನೀವು ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದು ಮಾಡ್ಕೊಳ್ಳಿ, ಸುಮ್ಮನೆ ಇವೆಲ್ಲ ಇದು ಮಾಡಬೇಡಿ, ಈಗೆಲ್ಲ ಸುಮ್ಮನೆ ದುಡ್ಡು ವೆಚ್ಚ ಮಾಡಬಾರ್ದು, ನಿಮ್ಮ ಇದಕ್ಕೇನು ಬೇಕು ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ಇಲ್ಲ ಅಳಿಯಂದಿರ, ಅದು ನಿಮಗೆ ಕೊಟ್ಟಿರೋದು ನೀವು ಇಟ್ಕೊಳ್ಳಿ, ನಿಮಗೆ ಹಾಕಿದ್ದೀನಿ ನಾನು, ನನ್ನ ಹಾಕ್ಬೇಕಾಗಿದ್ದ ಕರ್ತವ್ಯ ನಾನು ಹಾಕಿದ್ದೀನಿ. ಹೌದು ಹಾಕ್ಬೇಕಾಗಿದ್ದು ಹಾಕಾಯಿತು, ಅದನ್ನ ನಾನು ಹಾಕ್ಕೊಂಡಾಯಿತು, ನಾನು ಮಾಡುವಾಯಿತು, ಇವಾಗ ನೀವು ಇಟ್ಕೊಳ್ಳಿ, ಮಕ್ಕಳಿಗೆ ಸ್ಕೂಲು ಕಾಲೇಜ್ ಅಂತೆಲ್ಲ ಇರುತ್ತೆ, ಇಟ್ಕೊಳ್ಳಿ ಅಂತ ಕೊಡ್ತಾನೆ. ಆವಾಗ ಲಲಿತಾ ಏನೂ ಮಾತಾಡಲ್ಲ, ಸುಮ್ಮನಿರ್ತಾಳೆ. ಆದರೆ ಕೊಟ್ಬಿಟ್ಟು ಹೊರಡ್ತಾನೆ. ಬನ್ನಿ ಅಳಿಯಂದ್ರೆ ಒಳಿಕೆ ಅಂತಾನೆ. ಇಲ್ಲ ಈಗ ಸ್ವಲ್ಪ ಕೆಲಸ ಇದೆ ನನಗೆ, ಇನ್ನೊಂದು ಸಲ ಬರ್ತೀನಂತೆ ಅಂತ. ಬಾವ ನಾನು ನೀವು ಗದ್ದೆಯಲ್ಲಿ ಲಗೋರಿ ಆಡೋಣ ಬಾವ ಅಂತ ಹೇಳ್ತಾನೆ. ಆಯಿತು ಇನ್ನೊಂದು ಸಲ ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಹೊರಡ್ತಾರೆ. ಅವನು ಹೊರಟ ಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಅಪ್ಪ ಮಗಳು ಮುದ್ದಾಡ್ತಾರೆ, ಖುಷಿ ಆಗುತ್ತೆ. ಆಮೇಲೆ ಬರಲ ಮತ್ತೆ ನಾನು ಬರ್ತೀನಿ ಅಪ್ಪ ಮತ್ತೆ ಅಂತ ಹೊರಡ್ತಾಳೆ ಮಗಳು. ಆವಾಗ ಇಲ್ಲ ನೀನು ಒಂದು ದಿವಸ ಇದ್ದು ಹೋಗು, ಬಂದಿರೋದೇ ಅಪರೂಪ, ಇದ್ದು ಹೋಗು, ನೀನು ಹೋಗೋದು ಬೇಡ ಲಲಿತಾ ಅಂತ ಹೇಳ್ತಾನೆ. ಸರಿ ನಿಮ್ಮ ಮಗಳನ್ನ ಇಟ್ಕೊಂಡು ನಾಳೆ ಕಳಿಸಿ, ನಾನು ಹೋಗಿರ್ತೀನಿ ಅಂತೇಳ್ಬಿಟ್ಟು ಹೊರಡ್ತಾನೆ. ಆಮೇಲೆ ಹೋಗ್ಬೇಕಾದ್ರೆ ಇವಳು ಮುಖನೇ ಒಂಥರ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಲಲಿತಾಗೆ ಟಾಟಾ ಮಾಡಿಬಿಟ್ಟು ಹೊರಡ್ತಾನೆ. ತಲೆ ಕೆರ್ಕೊಂತಾನೆ ಟಾಟಾ ಮಾಡಿ ಹೊರಡುವಾಗ. ಆಮೇಲೆ ಅವಳು ಮುಖ ಉರಿಸ್ತಿರ್ತಾಳೆ, ಕೊನೆಗೆ ಟಾಟಾ ಮಾಡ್ತಾಳೆ, ಹೋಗ್ತಾನೆ. ಆಮೇಲೆ ಇನ್ನೊಂದು ದಿವಸ ಹೋಗಿ ಕರ್ಕೊಂಬರೋಕ್ಕೆ ಇವಾಗೆಲ್ಲ ಒಳಗೋಗ್ತಾರೆ ಅವ್ರ ಮನೆಯಲ್ಲಿ. ಒಳಗೋಗಿ ಇವತ್ತೊಂದು ದಿವಸ ಎಲ್ಲ ಅವ್ರ ಜೊತೆಗೆ ಇರ್ತಾಳೆ ಲಲಿತಾ. ಆಮೇಲೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಲ್ಲಿ ಅಧ್ಯಕ್ಷರೇ ಅದು ಮಾಡಿ ಬಂದೆ, ಇದು ಮಾಡಿದೆ, ವಾಚ್ ಎತ್ತಿಟ್ಟೆ, ಕೈಕಾಲು ತೊಳೆದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ರೂಮಲ್ಲಿ ಲಲಿತಾ ಇಲ್ಲವೇ ಇಲ್ಲ. ಅದೇ ಭ್ರಮೇಲಿ ಇರ್ತಾನಲ್ವ, ಹಂಗೆ ಹೇಳ್ತಾನೆ. ಲಲಿತಾ ಅಲ್ಲಿರಲ್ಲ. ಆಗ ಸರಿ ಅಂತ ತಲೆಗೆ ಹೊಡ್ಕೊತಾನೆ ಒಂದೀಟು. ಆಮೇಲೆ ಸರಿ ಅಂತೇಳ್ಬಿಟ್ಟು ಮಾರನೇ ದಿನ ಇದೆಲ್ಲ ಮುಗಿಸ್ಕೊಂಡು ಅವಳು ಮತ್ತೆ ಹೋಗಿ ಕರ್ಕೊಂಡು ಬರ್ತಾನೆ. ಹೋಗಿ ಕರ್ಕೊಂಡು ಬಂದಾಗ ಅತ್ತೆ ಅಲ್ಲಿ ಮತ್ತೆ ತಕರಾರು ತೆಗಿತಾಳೆ, ಜೋರು ಮಾಡ್ತಾಳೆ. ಆದರೆ ಇವಳು ಎದ್ರಲ್ಲ ಅದಕ್ಕೆಲ್ಲ. ಓಕೆ ಫೈನ್.
ಹೆದ್ರೋದಿಲ್ಲ ಏನಿಲ್ಲ, ಧೈರ್ಯ ಮಾಡಿ ಸರಿ ಅಂತೇಳಿ ಸುಮ್ಮನಿರಮ್ಮ ಮತ್ತೇನು ಜಗಳ ತೆಗಿಬೇಡ ಅಂತ ಅವನು ಹೇಳ್ತಾನೆ. ಆದರೆ ಇವಳು ಜಗಳ ತೆಗಿಬೇಕು ಅಂತಲೇ ಮತ್ತೆ ಅವಳ ಹತ್ರ ಜಗಳಕ್ಕೆ ಹೋಗ್ತಾಳೆ. ಅವಳು ಅತ್ತೆ ಬೇಡ ಸುಮ್ಮನಿರಿ, ಅವೆಲ್ಲ ಏನಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.